ಸರ್ವಪಕ್ಷ ಸಭೆಯಲ್ಲಿ ಬಂದ್ ಬೇಡ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲಾ ಪಕ್ಷದ ಸಲಹೆಗಳನ್ನು ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅವರ ಸುದ್ದಿಗೋಷ್ಠಿ ನೋಡ್ತಾ ಇದ್ವಿ. ಬಂದ್ ಬೇಡ ಅಂತೇಳಿ ಸಂಘಟನೆಗಳಿಗೆ, ರೈತರಿಗೆ ಎಲ್ಲರಿಗೂ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರೈತರ ರಕ್ಷಣೆ ಕಾಪಾಡುವುದೇ ನಮ್ಮ ಸರ್ಕಾರದ ಮೂಲ ಉದ್ದೇಶ. ನಾವು ಬದ್ಧವಾಗಿದ್ದೀವಿ. ಅದಕ್ಕೆ ಬಂದ್ರಿಂದ ಏನು ಪ್ರಯೋಜನ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲರಲ್ಲೂ ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ. ವಿರೋಧ ಪಕ್ಷಗಳಲ್ಲೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ಹಾಗಾಗಿನೇ ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ತೀರ್ಮಾನಕ್ಕೆ ಬರಲಾಗಿದೆ, ಏನೆಲ್ಲ ಸಲಹೆಗಳನ್ನು ತೆಗೆದುಕೊಳ್ಳಲಾಗಿದೆ, ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ಕೇಂದ್ರದ ಮೊರೆ ಹೋಗ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಂದು ನಿಯೋಗವನ್ನು ಕೊಂಡೊಯ್ತೀವಿ ಅಂತೇಳಿ ಮಾತ್ರ RTMC ಸ್ಪೆಸಿಫಿಕ್ ಆಗಿ ಇಡಬೇಕು ಅಂತ ಮಾಡಿದ್ದಾರೆ. ಅದನ್ನು ಸೇರಿಸಿದ್ರು. ನಾವು ಅದನ್ನು ಏನು ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅದಕ್ಕೆಲ್ಲ ನಾವು ರೆಕ್ಟಿಫೈ ಮಾಡ್ತೇವೆ, ಮಾಡಿ ಸಲ್ಲಿಸ್ತೀನಿ. ನಾನು ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ಓಕೆ, ಶಾಲ್ ಐ ಗೋ ಆನ್ ಇನ್ ಇಂಗ್ಲಿಷ್? ಸರ್ವಪಕ್ಷ ಸಭೆ ಆದಮೇಲೆ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಅದರ ಏನೇನಾಯಿತು ಅದರ ಬಗ್ಗೆ ಕೂಡ ಅವರು ವಿವರವಾಗಿ ಹೇಳಿದ್ದಾರೆ. ರಾಜ್ಯದ ರೈತರ ಹಿತ ನಮಗೆ ಮುಖ್ಯ. ನಾನು ಕೂಡ ಕಾವೇರಿ ತಟದಲ್ಲೇ ಬೆಳೆದಂಥವನು, ನನಗೂ ಕೂಡ ಕಾವೇರಿ ಕಣಿವೆಯಲ್ಲಿ ಬೆಳೆದಂಥವು, ನನಗೆಲ್ಲ ಅದರ ಬಗ್ಗೆ ಅರಿವಿದೆ. ಹಾಗಾಗಿ ರೈತರ ಪರವಾಗಿ ನಾವೆಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇವೆ. ಕೇಂದ್ರಕ್ಕೆ ಒಂದು ನಿಯೋಗವನ್ನು ಕೊಂಡೊಯ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಬೊಮ್ಮಾಯಿ, ನಾರಾಯಣಸ್ವಾಮಿ ಜೊತೆಗೆ ಯಡಿಯೂರಪ್ಪನವರು ಎಲ್ಲರೂ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲವನ್ನೂ ಕೂಡ ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದೀವಿ. ವಿರೋಧ ಪಕ್ಷಗಳು ಕೂಡ ನಮ್ಮ ಜೊತೆಗೆ ಸರ್ವಸಮ್ಮತವಾಗಿ ಒಕ್ಕೊರಲಿಂದ ಕೈ ಜೋಡಿಸಿದ್ದಾವೆ. ನಾವು ಕಾವೇರಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮತ್ತು ಕರ್ನಾಟಕ ಬಂದ್ ಈಗಾಗಲೇ 13ನೇ ತಾರೀಕು ಮಾಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು ಕನ್ನಡ ಪರ ಸಂಘಟನೆಯವರು, ಅವ್ರಿಗೂ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ಉಪಯೋಗ ಇಲ್ಲ, ತೊಂದರೆ ಆಗುತ್ತೆ ಜನರಿಗೆ, ಹಾಗಾಗಿ ಅದನ್ನು ಹಿಂತೆಗೆದುಕೊಂಡ್ಬಿಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು. ಅದರ ಜೊತೆಗೆ ದೇವೇಗೌಡರು ಅವ್ರಿಗೆ ಪತ್ರದ ಮುಖೇನವಾಗಿ ಯಾವ ವಿಚಾರವನ್ನು ತಿಳಿಸಿದ್ರು ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ನಾನು ಒಬ್ಬ ಕೂಡ ಕಾವೇರಿ ಕಣಿವೆಯಲ್ಲಿ ಹುಟ್ಟಿ ಬೆಳೆದು, ನಾನು ಕೂಡ ಒಬ್ಬ ರೈತನ ಮಗನಾಗಿ ಪಾರ್ಷಿಯಲ್ ರೈತ ಕೂಡ ಕೆಲಸವನ್ನು ಕೂಡ ಮಾಡಿಕೊಂಡು ಬೆಳೆದಂಥವನು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ಹಾಗೂ ರೈತರ ರಕ್ಷಣೆಗೆ ನಾನು ಮತ್ತು ನಮ್ಮ ಸರ್ಕಾರ ಎರಡು ಕೂಡ ಬದ್ಧವಾಗಿದೆ. ಯಾರಿಗೂ ಕೂಡ ಈ ರಾಜ್ಯದ 7.25 ಕೋಟಿ ಜನರಿಗೆ ಯಾವ ಥರದ ಅನುಮಾನ ಕೂಡ ಬೇಡ. ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಿ, ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಆಡಳಿತವನ್ನು ನಮ್ಮ ಸರ್ಕಾರ ಬಂಗಾರಪ್ಪನವ್ರ ಕಾಲದಿಂದ ಹಿಡಿದು ವೀರಪ್ಪಮೊಯ್ಯನವ್ರ ಕಾಲ 2 ತಿಂಗಳ ಹಿಂದೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಮುಖ್ಯಮಂತ್ರಿ ಜೊತೆಗೆ ಕಬಿನಿಲಿ 24,000 TMC ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಕ್ಯೂಸಿಕ್ ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕ್ಕಿಂತ ಈಗ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೇಮಾವತಿಲಿ 11,880. ಸರ್ವಪಕ್ಷ ಸಭೆಯಲ್ಲಿ ಬಂದ್ ಬೇಡ ಅಂತ ಡಿಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ. ಮತ್ತು ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಕೇಂದ್ರದ ಮೊರೆ ಹೋಗುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು. ರೈತರ ರಕ್ಷಣೆ ಮಾಡುವುದೇ ಸರ್ಕಾರದ ಮೂಲ ಉದ್ದೇಶ ಆಗಿದೆ ಅಂತ ಹೇಳಿ
ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇನ್ನು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ಮುಂದೆ ಯಾವ ನಿರ್ಧಾರವನ್ನು ಕನ್ನಡಪರ ಸಂಘಟನೆಗಳು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಬಹಳ ಮಹತ್ವಪೂರ್ಣದಂಥ ಸಭೆ ಅಂತ ಅನಿಸ್ತು. ಯಾಕಂದರೆ ಅಲ್ಲಿ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಒಂದಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು, ಸಲಹೆಗಳನ್ನು ಕೊಟ್ಟಿದ್ದು ನೋಡಿದರೆ ಕಾವೇರಿ ವಿಚಾರದಲ್ಲಿ ಒಮ್ಮತದ ನಿರ್ಧಾರಕ್ಕೆ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಅನಿಸುತ್ತಾ? ಓವರಾಲ್ ಆಗಿ ಯಾವ ನಿರ್ಧಾರಗಳನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಯಿತು ಅನ್ನೋದು? ಪ್ರಭು, ಇವತ್ತು CM ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ರು. ಯಾಕೆಂದರೆ BJP ಇರ್ಬೋದು, JDS ಹಾಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಕೂಡ ಭಾಗಿಯಾಗಿದ್ರು. ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಂಥದ್ದು ಬಹಳ ವಿಶೇಷ. ಅದರಲ್ಲಿ ಯಾಕೆಂದರೆ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ದರು, ಈ ಕಡೆ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಇದ್ದರು, ಹಾಗೆ ಇನ್ನೊಂದು ಕಡೆ ಸದಾನಂದ ಗೌಡರು ಹಾಗೆ ಬೊಮ್ಮಾಯಿ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು, ಕೇಂದ್ರದ ಸಚಿವರುಗಳು ಕೂಡ ಇದ್ದರು. ಇವತ್ತಿನ ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗಿದೆ ಈ ವಿಚಾರದ ಬಗ್ಗೆ. ಮೇಕೆದಾಟು ಯೋಜನೆ ಹಾಗೆ ಈಗ ಕಾವೇರಿಯಿಂದ ತಮಿಳುನಾಡಿಗೆ ನೀರನ್ನು ಬಿಡೋದ್ರ ಬಗ್ಗೆ ಏನು ಗೊಂದಲಗಳು ಏರ್ಪಟ್ಟಿತ್ತು, ಇದರ ಬಗ್ಗೆ ಚರ್ಚೆ ಆಗಿದೆ. ಅಂತಿಮವಾಗಿ ರಾಜ್ಯದಲ್ಲಿ ಮಳೆ ಪ್ರಾರಂಭ ಆಗಿರೋದ್ರಿಂದ ಡ್ಯಾಮ್ಗಳಿಗೂ ಕೂಡ ಸಕಾಲದಲ್ಲಿ ಈಗ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮಗೆ ನಿರಾಳತೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಈಗಷ್ಟೇ ಮುಖ್ಯಮಂತ್ರಿಗಳು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಒಂದು ವೇಳೆ ಏನಾದರೂ ಮಳೆ ಬರದೇ ಹೋಗಿದ್ರೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ರಾಜ್ಯ ಸರ್ಕಾರ ಈ ಕಡೆ ದ್ವಂದ್ವಕ್ಕೆ ಸಿಲುಕ್ತಾ ಇತ್ತು. ಆ ಕಡೆ ಕಾನೂನನ್ನು ನಾವು ಪಾಲನೆ ಮಾಡಬೇಕಾ, ಈ ಕಡೆ ಜನಸಾಮಾನ್ಯರನ್ನ ರೈತರನ್ನ ನೋಡಬೇಕಾ ಅನ್ನುವಂತಹ ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಈಗ ರಾಜ್ಯದಲ್ಲಿ ಈಗ ಮಳೆ ಆಗ್ತಾ ಇರೋದ್ರಿಂದ, ಕೇರಳ ಭಾಗದಲ್ಲಿ ಹಾಗೆ ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ KRSಗೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗೆ ಕಬಿನಿ, ಕೇರಳದಲ್ಲಿ ಆಗ್ತಾ ಇರುವಂತಹ ಮಳೆಯಿಂದ ಕಬಿನಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದೆ. ಹೀಗಾಗಿ ತಮಿಳುನಾಡಿಗೆ ಏನು 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನುವಂತಹ ನಿರ್ದೇಶನವನ್ನು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಕೊಟ್ಟಿತ್ತು. ಅದರ ಪ್ರಕಾರ ಈಗ ನೀರನ್ನು ಹರಿಸೋದಕ್ಕೂ ಕೂಡ ಯಾವುದೇ ಸಮಸ್ಯೆಗಳು ಉದ್ಭವ ಆಗ್ತಾ ಇಲ್ಲ. ಯಾಕೆಂದರೆ ಡ್ಯಾಮ್ಗೆ ನೀರು ಹರಿದು ಬರ್ತಾ ಇದೆ. ಆ ನೀರನ್ನು, ಹೆಚ್ಚುವರಿ ನೀರನ್ನು ಈಗ ನದಿಗೆ ಬಿಟ್ಟರೆ ಆ ತಮಿಳುನಾಡಿಗೆ ಏನು ನೀರು ಬಿಡಬೇಕು ಅದರ ಒಂದು ನೀರು ಕೂಡ ಹರಿದು ಹೋಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಎದುರಾಗಿದ್ದಂತಹ ಒಂದು ಸಂಕಷ್ಟದ ಪರಿಸ್ಥಿತಿ ವರುಣರಾಯ ಇವತ್ತು ಕಾಪಾಡಿದಾನೆ ಅಂತಲೇ ಹೇಳಬೇಕು. ಹಾಗಾಗಿ ಸಭೆಯಲ್ಲೂ ಕೂಡ, ಸರ್ವಪಕ್ಷಗಳ ಸಭೆಯಲ್ಲೂ ಕೂಡ ಇದರ ಬಗ್ಗೆ ವಿಪಕ್ಷಗಳು ಕೂಡ ಒಂದು ಸಹಕಾರವನ್ನು ಕೊಟ್ಟಿವೆ. ಮುಂದಿನ ದಿನಗಳಲ್ಲಿ ಏನಾದರೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದೆ ಆದರೆ, ಯಾಕೆಂದರೆ ಇನ್ನು ಆಗಸ್ಟು ಇರೋದ್ರಿಂದ ಸಂಪೂರ್ಣವಾಗಿ ಮಳೆ ಬರುತ್ತೆ, ಮಳೆಯಾಗತ್ತೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇದೆ. ಮಳೆ ಇನ್ನೂ 15 ದಿನಗಳ ಕಾಲ ಬಂದಿದ್ದೆ ಆದರೆ KRSಗೂ ಕೂಡ, KRS ಡ್ಯಾಮ್ ಕೂಡ ತುಂಬಬಹುದು. ಹಾಗೆ ಕಬಿನಿ ಈಗಾಗಲೇ ತುಂಬಿದೆ, ಆರಂಗಿ ಕೂಡ ತುಂಬುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಹೇಮಾವತಿಗೂ ಕೂಡ ನೀರು ಹರಿದು ಬರ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರ ಸಂಕಷ್ಟದಿಂದ ಪಾರಾಗ್ತಾ ಇದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಈಗ 13ರಂದು ಕನ್ನಡ ಪರ ಸಂಘಟನೆಗಳು ಏನು ಬಂದ್ಗೆ ಕರೆಯನ್ನು ಕೊಟ್ಟಿದ್ವು, ಆ ಬಂದ್ ಬೇಡ ಅನ್ನುವಂಥ ಮನವಿಯನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಯಾಕೆಂದರೆ ಈಗ ನೀರು ಹೆಚ್ಚಾಗ್ತಾ ಇರೋದ್ರಿಂದ ನೀರನ್ನು ಬಿಡಬೇಕಾಗತ್ತೆ. ನದಿಗೆ ನೀರನ್ನು ಬಿಡೋದ್ರಿಂದ 3500 ಕ್ಯೂಸೆಕ್ಸ್ ಪ್ರಮಾಣ ಏನಿದೆ ಅದು ಸಹಜವಾಗಿ ಹರಿದು ಹೋಗುತ್ತೆ. ಡ್ಯಾಮ್ಗೆ ಹೆಚ್ಚಾಗುವಂತಹ ನೀರು ಕೂಡ ಹೆಚ್ಚುವರಿಯಾಗಿ ಹರಿದು ಹೋಗುತ್ತೆ. ಹಾಗಾಗಿ ಸುಮಾರು 10,000 ಕ್ಯೂಸೆಕ್ಸ್ ನೀರು ಈಗ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಸೊ ಹಾಗಾಗಿ 15 ದಿನಗಳ ಕಾಲ ಏನು 3.5 TMC ಕ್ಯೂಸೆಕ್ಸ್ ನೀರನ್ನು, 3,500 ಕ್ಯೂಸೆಕ್ಸ್ ನೀರು ಬಿಡಬೇಕಾಗಿತ್ತು, ಅದು ಸಹಜವಾಗಿ 2-3 ದಿನಗಳಲ್ಲಿ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಹಾಗಾಗಿ ಇಲ್ಲಿ ಕಾನೂನಿನ ಉಲ್ಲಂಘನೆ ಕೂಡ ಆಗೋದಿಲ್ಲ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನು ನಿರ್ದೇಶನವನ್ನು ಕೊಟ್ಟಿತ್ತು ಅದನ್ನು ಪಾಲನೆ ಮಾಡಿದಾಗೂ ಆಗುತ್ತೆ. ಈ ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಂತಹ ನಿಯಮವನ್ನು ಕೂಡ ಪಾಲನೆ ಮಾಡಿದಾಗ ಆಗುತ್ತೆ. ಇನ್ನೊಂದು ಕಡೆ ಈಗ ಹೆಚ್ಚುವರಿ ನೀರು ಡ್ಯಾಮ್ಗಳಿಗೆ ಸಂಗ್ರಹ ಆಗ್ತಾ ಇರೋದ್ರಿಂದ ರೈತರ ಒಂದು ಬೆಳೆಗಳಿಗೆ ನೀರನ್ನು ಕಾಲುವೆಗಳಿಗೆ ಹರಿಸುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಕಬಿನಿ ಡ್ಯಾಮ್ ತುಂಬಿರೋದ್ರಿಂದ ಕಬಿನಿಯಿಂದ ನೀರನ್ನು ಈಗ ಕಾಲುವೆಗಳಿಗೆ ಹರಿಸಬಹುದು. ಆದರೆ ಪ್ರಮುಖವಾಗಿ KRS ಡ್ಯಾಮ್ ತುಂಬಬೇಕಾಗತ್ತೆ. KRS ಡ್ಯಾಮು ತುಂಬಿದ್ದೇ ಆದರೆ ಆಗ ಮಂಡ್ಯ ಭಾಗ, ಯಾಕೆಂದರೆ ಸಂಪೂರ್ಣವಾಗಿ ಇಡೀ ಮಂಡ್ಯ KRS ನೀರಿನಿಂದಲೇ ಇವತ್ತು ಬೆಳೆಯನ್ನು ಬೆಳಿಬೇಕಾಗತ್ತೆ. ಹಾಗಾಗಿ KRS ತುಂಬಿದ್ರೆ ಕಾಲುವೆಗಳಿಗೆ ನೀರನ್ನ ಹರಿಸಲಾಗತ್ತೆ. ಬಟ್ ಶಿವಕುಮಾರ್, ಈಗ ಆಯ್ತು ಸರ್ವಪಕ್ಷಗಳ
ಎಲ್ಲ ಅಭಿಪ್ರಾಯಗಳನ್ನು ಕಲೆ ಹಾಕಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಬಹಳ ಕ್ಲಿಯರು. ಈಗ ಮೋದಿ ಅವ್ರ ಹತ್ರ ಒಂದು ನಿಯೋಗ ಕೊಂಡೊಯ್ತು ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಕೂಡ ಅಷ್ಟೇ ಹೋರಾಟ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಗ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪ್ರಕ್ರಿಯೆಗಳಾಗಿರ್ಬೋದು, ಬಟ್ ಮುಂದೆ ಸವಾಲುಗಳ ಮೇಲೆ ಸವಾಲುಗಳು ಬರಬಹುದು. ಹಾಗಾಗಿನೇ ಈಗ ಕೇಂದ್ರದ ಮೇಲೆ ಒತ್ತಡ ಹೇರುವಂಥ ಒಂದು ಪ್ರಯತ್ನದ ಭಾಗವಾಗಿ BJP ಯಾವ ರೀತಿ ಸಪೋರ್ಟಾಗಿ ನಿಲ್ಲುತ್ತೆ ಅಂತೇಳಿ ಆ ಮಟ್ಟದಲ್ಲಿ. ಪ್ರಭು, ಈಗ ನಾವು ಕೇಂದ್ರಕ್ಕೂ ಕೂಡ ನಿಯೋಗವನ್ನು ಕೊಂಡೊಯ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಅಂತಹ ಒಂದು ಸಮಸ್ಯೆ ಈಗ ಉದ್ಭವ ಆಗೋದಿಲ್ಲ. ಯಾಕೆಂದರೆ ಇನ್ನೂ 15 ದಿನಗಳ ಕಾಲ ಇರೋದ್ರಿಂದ ಸಹಜವಾಗಿ ಮಳೆ ಆ ಭಾಗದಲ್ಲಿ ಹೆಚ್ಚಾಗಿದ್ದೇ ಆದರೆ ಎಲ್ಲ 4 ಡ್ಯಾಮ್ಗಳು ಕೂಡ ತುಂಬುತ್ತೆ. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಬರುವಂತಹ 4 ಡ್ಯಾಮ್ಗಳು ಕೂಡ ತುಂಬಿ ಹೋಗುತ್ತೆ. ಆಗ ತಮಿಳುನಾಡು ಕೇಳಿರುವಂತಹ ನೀರು ಮತ್ತು ಏನು ಈಗಾಗಲೇ ನೀರು ನಿಯಂತ್ರಣ ಮಂಡಳಿ ಕೊಟ್ಟಿರುವಂತಹ ನಿರ್ದೇಶನ ಇದೆ, ಅದನ್ನು ಪಾಲನೆ ಮಾಡೋದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಏನಾದರೂ ಮತ್ತೆ ಮಳೆ ಬರದೆ ನಿಂತಿದ್ದೇ ಆದರೆ ಆಗ ಡ್ಯಾಮ್ಗೆ ಬರುವಂತಹ ಒಳ ಹರಿವಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳಿದಾಗೆ ಆರಂಗಿಗೆ ಕಬಿನಿಗೆ ಸುಮಾರು 24,000 ಕ್ಯೂಸೆಕ್ಸ್ ನೀರು ಈಗ ಪ್ರತಿದಿನ ಹರಿದು ಬರ್ತಾ ಇದೆ ಅಂತೇಳಿ. ಹಾಗೆ KRSಗೆ 22,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಆರಂಗಿಗೆ 11,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಅಂತೇಳಿ ಈಗಷ್ಟೇ ಹೇಳಿದ್ದಾರೆ. ಸೊ ಅಂದರೆ ಇವತ್ತಿನ ಒಂದು ಏನು ಹರಿದು ಬಂದಿದೆ ಅದರ ಪ್ರಮಾಣವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಳೆ ಹೆಚ್ಚಾಗಿದ್ದೇ ಆದರೆ ಆಗ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಒಳಹರಿವು ಹೆಚ್ಚಾದಾಗ ಡ್ಯಾಮ್ಗೆ ಜಲಾಶಯದ ತುಂಬುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಹೊರಹರಿವು ನೀರನ್ನು ನದಿಗೆ ಬಿಡುವಂತಹ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಈಗಾಗಲೇ ನಿನ್ನೆ ಮಧ್ಯಾಹ್ನದಿಂದ ನಾವು ನೀರನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ತಮಿಳುನಾಡಿಂದು ಇಲ್ಲೆಲ್ಲೂ ಕೂಡ ಉಲ್ಲಂಘನೆ ಆಗೋದಿಲ್ಲ. ಆದರೆ ಹೆಚ್ಚುವರಿ ನೀರಿಗೆ ತಮಿಳುನಾಡು ಬೇಡಿಕೆಯನ್ನು ಇಟ್ಟಿದೆ, ಮೇಲ್ಮನವಿಯನ್ನು ಸಲ್ಲಿಸಿದೆ. ಇದರ ವಿರುದ್ಧವಾಗಿ ನಾವು ಏನು ಕೇಂದ್ರಕ್ಕೆ ನಿಯೋಗವನ್ನು ಕೊಂಡೊಯ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಕಾನೂನು ಹೋರಾಟವನ್ನು ಕೂಡ ಮುಂದುವರಿಸ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೆಚ್ಚುವರಿ ನೀರಿಗೆ ಏನು ಬೇಡಿಕೆ ಇಟ್ಟಿದೆ ತಮಿಳುನಾಡು, ಅದನ್ನು ಪೂರೈಸೋದಕ್ಕೆ ಕಷ್ಟ ಆಗತ್ತೆ. ಅಂತಹ ಸಂದರ್ಭ ಬಂದಾಗ ಆಗ ಸುಪ್ರೀಂಗೆ ಮೇಲ್ಮನವಿಯನ್ನು ಹೋಗಬೇಕಾಗತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಏನಿದೆ ಅದು ಸಂಪೂರ್ಣವಾಗಿ ವಾಚ್ ಮಾಡ್ತಾ ಇದೆ. ಎಷ್ಟು ನೀರು ತಮಿಳುನಾಡಿಗೆ ಹರಿದು ಹೋಗಿದೆ, ಪುದುಚೇರಿಗೆ ಎಷ್ಟು ಹೋಗಿದೆ, ಕೇರಳಕ್ಕೆ ಎಷ್ಟು ಹೋಗಿದೆ. ಬಿಳಿಗುಂಡ್ಲು ಬಳಿ ಇರುವಂತಹ ಮಾಪಕದಲ್ಲಿ ಪ್ರತಿಯೊಂದು ಕೂಡ ದಾಖಲಾಗ್ತಾ ಹೋಗುತ್ತೆ. ಎಷ್ಟು ಕ್ಯೂಸೆಕ್ಸ್ ನೀರು ಹೋಗಿದೆ, ಎಷ್ಟು TMC ಈಗ ರಿಲೀಸ್ ಆಗಿದೆ ಅನ್ನುವಂಥದ್ದು ಅಲ್ಲಿ ಪ್ರತಿದಿನ ದಾಖಲಾಗತ್ತೆ. ಸೊ ಅದರ ಅನ್ವಯ ನೀರು ನಿಯಂತ್ರಣ ಮಂಡಳಿ ನೀರನ್ನು ಎಷ್ಟು ಬಿಡಬೇಕು, ಮುಂದೆ 15 ದಿನಗಳಿಗೆ ಎಷ್ಟು ಕ್ಯೂಸೆಕ್ಸನ್ನು ಹರಿಸಬೇಕು, ಇದನ್ನು ಕಾಲಕಾಲಕ್ಕೆ ಅದು ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡುತ್ತೆ. ಅದರಂತೆ ಅಧಿಕಾರಿಗಳು ನೀರನ್ನು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಈಗ ಮಳೆ ಬರ್ತಾ ಇರೋದ್ರಿಂದ ಸಮಸ್ಯೆ ಉದ್ಭವ ಆಗೋದಿಲ್ಲ. ಆದರೆ ತಮಿಳುನಾಡು ಹೆಚ್ಚುವರಿ ನೀರಿಗೆ ಬೇಡಿಕೆಯನ್ನು ಇಟ್ಟಿರೋದ್ರಿಂದ ಅದನ್ನು ಪೂರೈಸೋದಕ್ಕೆ ಕಷ್ಟ ಆಗತ್ತೆ. ಅಂಥ ಸಂದರ್ಭ ಎದುರಾಗಿದ್ದೆ ಆದರೆ ಆಗ ಆಲ್ ಪಾರ್ಟಿ ಡೆಲಿಗೇಷನನ್ನು ಕೇಂದ್ರಕ್ಕೆ ಕೊಂಡೊಯ್ಯೋದು, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ಅಲ್ಲಿ ಕಾನೂನು ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಕೂಡ ನಾವು ಮುಕ್ತವಾಗಿದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗತ್ತೆ. ಇನ್ನು ಮೇಕೆದಾಟು ವಿಚಾರದಲ್ಲೂ ಕೂಡ ಕಾನೂನು ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ. ಇನ್ನೊಂದು ಕಡೆ ಕೇಂದ್ರದ ಅನುಮತಿಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಅವರನ್ನು ಕನ್ವಿನ್ಸ್ ಮಾಡಿ, BJP ನಾಯಕರನ್ನು ಕನ್ವಿನ್ಸ್ ಮಾಡಿ ಪ್ರಧಾನಿಯವರ ಬಳಿಗೆ ಅವರನ್ನು ಕರೆದೊಯ್ಯಬೇಕಾಗತ್ತೆ. ಆಗ ಯಾವ ರೀತಿಯಾದಂಥ ಸಹಕಾರವನ್ನು ಅವರು ಕೊಡ್ತಾರೆ ನೋಡಬೇಕಾಗತ್ತೆ. ಇವತ್ತಿನ ಸಭೆಯಲ್ಲಿ ಸಂಪೂರ್ಣವಾದಂಥ ಸಹಕಾರವನ್ನು BJP ನಾಯಕರು ಕೊಟ್ಟಿದ್ದಾರೆ, ಈ ಕಡೆ JDS ನಾಯಕರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೇಕೆದಾಟು ವಿಚಾರದಲ್ಲೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ನೆಲ ಜಲಭಾಷೆ ವಿಚಾರ ಬಂದಾಗ ಕೊಟ್ಟಿದ್ದೇ ಆದರೆ ಆಗ ಕೇಂದ್ರಕ್ಕೆ ನಿಯೋಗವನ್ನು ಒಯ್ಯಬಹುದು, ಪ್ರಧಾನಿಗಳ ಮೇಲೆ ಒತ್ತಡವನ್ನು ತರಬಹುದು. ಈ ನಿಟ್ಟಿನಲ್ಲಿ BJP ನಾಯಕರು ಯಾವ ರೀತಿಯಾಗಿ ಮುಂದೆ ನಡೆದುಕೊಳ್ತಾರೆ ಅದನ್ನು ನೋಡಬೇಕಾಗತ್ತೆ ಪ್ರಭು. ಸದ್ಯಕ್ಕೆ ಉದ್ಭವಿಸಿದಂತಹ ನೀರು ಹಂಚಿಕೆ ಗೊಂದಲಗಳೇನಿತ್ತು ಅದು ವರ್ಣರಾಯನೇ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇಲ್ಲದೇ ಇದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ರೀತಿಯ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಎಸ್ ಶಿವಕುಮಾರ್, ಹಾಗೇ ಇರಿ, ಮತ್ತೆ ಬರ್ತೀನಿ, ನಿಮಗೆ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ.